ಬಳ್ಳಾರಿಯಲ್ಲಿ ಗುಂಪು ಘರ್ಷಣೆ, ಭರತ್ ರೆಡ್ಡಿಯ ವಿರುದ್ಧ ದೂರು ದಾಖಲಾಗಿದೆ. ಭರತ್ ರೆಡ್ಡಿ ಬಂಧಿಸುವಂತೆ ಡಿಜಿಪಿಗೆ ಬಿಜೆಪಿ ನಿಯೋಗ ದೂರು ಕೊಟ್ಟಿದೆ. ಕೂಡಲೇ ಅರೆಸ್ಟ್ ಮಾಡಬೇಕು ಎಂದು ದೂರು ಕೊಟ್ಟ ಬಿಜೆಪಿಯ ನಿಯೋಗ ಗುಂಡು ಹಾರಿಸಲು ಭರತ್ ರೆಡ್ಡಿಯೇ ಕಾರಣ ಎಂದ ಬಿಜೆಪಿ ಕಡ್ಡಿ ಮುರಿದು ಹಾಕಿ ದೂರಿನಲ್ಲಿ ದಾಖಲು ಮಾಡಿದ್ದಾರೆ. ಬಳ್ಳಾರಿ ದಶಕಗಳಿಂದಲೂ ಶಾಂತವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಗಾಗ ರಾಜಕೀಯ ಸಂಘರ್ಷಗಳು ನಡೆಯುವಂತಹ ಪ್ರದೇಶನೇ ಬಳ್ಳಾರಿ ಸಂಪೂರ್ಣ ಶಾಂತ ಪ್ರದೇಶ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಜಿಲ್ಲೆಗಳಲ್ಲಿರುವಂತಹ ಒಂದಷ್ಟು ಪೊಲಿಟಿಕಲ್ ಗಲಾಟೆಗಳಾಗ್ತಾ ಇರ್ತವೆ. ಆದರೆ ಮೊನ್ನೆ ವಿಪರೀತವಾಗಿ ನಡೆದು ಹೋಯಿತು. ಮಲಗಿದ್ದವರ ಕಿವಿಗಳಿಗೆ ಗುಂಡಿನ ಮೊರೆತಗಳ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಯಿತು. ಕೈಯಲ್ಲಿ ಬಂಟಿಂಗ್ಸು ಫ್ಲಾಗ್ಗಳನ್ನ ಹಿಡ್ಕೊಂಡು ತಿರುಗಾಡ್ತಿದ್ದ ಕಾರ್ಯಕರ್ತರ ಕೈಯಲ್ಲಿ ದಂಡಗಳು ಬಂತು, ಆಯುಧಗಳು ಬಂತು, ಕಿರಿಚಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಗಾಲಿ ಜನಾರ್ದನ ರೆಡ್ಡಿಯ ಮನೆ ಮುಂದೆ ಒಂದು ಗುಂಪು ಬಂದು ನಿಂತ್ಕತ್ತು. ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾವು ಕಲ್ಲು ಎತ್ತಾಕ್ತೀವಿ ಮನೆ ಮೇಲೆ. ಇದು ವಿಪರೀತವಾದಂಥ ವಾತಾವರಣ. ಇದು ಯಾವ ರಾಜ್ಯದಲ್ಲೂ ಕೂಡ ಈ ತರಹದ್ದೊಂದು ವಾತಾವರಣ ಸೃಷ್ಟಿಯಾಗಬಾರದು. ಶಾಂತಿಗೆ ಭಂಗ ತರುವಂಥ ವಾತಾವರಣ. ನೀವು ಕಾಂಗ್ರೆಸ್ನವರೇ ಆಗಿರಲಿ, ನೀವು ಬಿಜೆಪಿಯವರೇ ಆಗಿರಲಿ, ಒಬ್ಬ ಜನಪ್ರತಿನಿಧಿ, ಆತ ಯಾವ ಪಕ್ಷದಿಂದ ಆತ ಶಾಸಕನಾದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆತನೊಬ್ಬ ಜನಪ್ರತಿನಿಧಿ, ಒಂದು ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುವ ವಿಧಾನಸಭಾ ಸದಸ್ಯ ಆತನ ಮನೆ ಗೋಡೆ ಮೇಲೆ ನೀವು ಬಂಟಿಂಗ್ಸು, ಪೋಸ್ಟರು, ಬ್ಯಾನರ್ಗಳನ್ನು ಹಾಕೋದಕ್ಕೆ ನಿಮಗೆ ಎಷ್ಟು ಧೈರ್ಯ? ಬಳ್ಳಾರಿ ಕ್ಷೇತ್ರದ ಗಾಲಿ ಜನಾರ್ದನ ರೆಡ್ಡಿ ಆ ಕ್ಷೇತ್ರದ ಪ್ರತಿಯೊಬ್ಬನಿಗೂ ಕೂಡ ಶಾಸಕನೇ ಅಲ್ವಾ? ಇದು ಕಾಂಗ್ರೆಸ್ ಶಾಸಕ ಮತ್ತು ಗಾಲಿ ಜನಾರ್ದನ ರೆಡ್ಡಿಯ ನಡುವಿನ ಪ್ರತಿಷ್ಠೆಯ ವಿಚಾರ ಆಯಿತು. ಇದು ಪಾಪ ಅಲ್ಲೊಬ್ಬ ಕಾರ್ಯಕರ್ತ, ಕಾಂಗ್ರೆಸ್ನ ಕಾರ್ಯಕರ್ತ ಅನ್ಯಾಯವಾಗಿ ಸಾವನ್ನಪ್ಪದ. ಇದಕ್ಕೆಲ್ಲ ಕಾರಣ ಸಂಘರ್ಷ, ಇದಕ್ಕೆಲ್ಲ ಕಾರಣ ಸ್ವಾರ್ಥ ರಾಜಕೀಯ ಹಿತಾಸಕ್ತಿ, ಇದಕ್ಕೆಲ್ಲ ಕಾರಣ ದರಿದ್ರ ಬಂಟಿಂಗ್ಸು, ಬ್ಯಾನರು, ಪೋಸ್ಟರು. ಬ್ಯಾನರ್ನಲ್ಲಿ ನಿಮ್ಮ ಫೋಟೋ ಬಂದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಫೋಟೋ ಬಂದಂಗ ಆ 300-400 ರೂಪಾಯಿ ಬ್ಯಾನರಲ್ಲಿ ನಿಮ್ಮ ಹೆಸರು ಬಂದು ಕೂಡಲೇ ನೀವು ಆಕ್ಸ್ಫರ್ಡ್ನಲ್ಲಿ ಕಲ್ತಂಗಾಗುತ್ತಾ? ಕೇವಲ ಬ್ಯಾನರ್, ಒಂದು ವಾಲ್ಮೀಕಿ, ಇವತ್ತು ನಡಿಬೇಕಾದಂಥ ವಾಲ್ಮೀಕಿ ಕಾರ್ಯಕ್ರಮ ಅದು. ಶಾಂತವಾಗಿದ್ದ ಬಳ್ಳಾರಿಯಲ್ಲಿ ಆತಂಕ ಸೃಷ್ಟಿ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ನಿಯೋಗ ಇವತ್ತು ಡಿಜಿಪಿಗೆ ದೂರು ಕೊಟ್ಟಿದೆ. ಬಂಧನ ಮಾಡಬೇಕು. ಕಾಂಗ್ರೆಸ್ ಶಾಸಕನಿಂದಲೇ ಈ ಕೃತ್ಯ ನಡೆದಿರೋದು. ಅಲ್ಲಿನ ಕಾರ್ಯಕರ್ತರಿಗೆ ಪ್ರವೋಕ್ ಮಾಡಿದ್ದೆ ಅವರು. ಇದು ಆರೋಪ. ಇದು ನಾವು ಅದನ್ನು ಕಡ್ಡಿ ಮುರಿದಂಗೆ ಹೇಳ್ತಾ ಇಲ್ಲ. ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು. ಬಟ್ ಬಿಜೆಪಿಯ ನಿಯೋಗ ಇವತ್ತು ಹೋಗಿದೆ. ಆ ದೂರಿನಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಲಾಗಿದೆ. ಆ ಭಾಗದ ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಸಂಘರ್ಷ ಉಂಟು ಆಗುವ ಸಂದರ್ಭದಲ್ಲಿ ಯಾರನ್ನು ಕೂಡ ಶಮನ ಮಾಡೋ ಪ್ರಯತ್ನ ಮಾಡಲಿಲ್ಲ. ಅಲ್ಲಿದ್ದ ಕಾರ್ಯಕರ್ತರನ್ನು ಹುರಿದುಂಬಿಸುವಂತಹ ಪ್ರಯತ್ನವೇ ಪಟ್ಟರು. ಅವರನ್ನ ಕೋಪ ತಣಿಸುವಂತಹ ಪ್ರಯತ್ನ ಆಗಲಿಲ್ಲ. ಹಾಗಾಗಿ ಈ ಗಲಭೆಯ ತೀವ್ರತೆ ಹೆಚ್ಚಾಗೋದಕ್ಕೆ ಕಾರಣ ಆಯಿತು. ಅವರು ದೂರಿನಲ್ಲಿ ಉಲ್ಲೇಖ ಮಾಡಿರೋದು. ಒಟ್ಟಾರೆ ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಬಿಜೆಪಿಯ ನಿಯೋಗ ಪಟ್ಟು ಹಿಡಿದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.